ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಪ್ರಕಾಶ್ ಫ್ಯಾಮಿಲಿ ಬ್ಲಾಗ್. ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ದೊಡ್ಡ ಮಗಳಿಗೆ ನಾಳೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ಹೊರಗಡೆ ಎಲ್ಲೂ ಜಾಸ್ತಿ ಓಡಾಡಕ್ಕಾಗಲ್ಲ. 10th ಆಗಿರೋದ್ರಿಂದ ಎಲ್ಲೂ ಹೊರಗಡೆ ಓಡಾಡಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಎಲ್ಲಾದ್ರೂ ಹೋಗೋಣ ಅಂತ ನನ್ನ ಮಗಳು ಅಂತ ಇದ್ಲು. ಸರಿ ಆಯ್ತಮ್ಮ, ಇನ್ ಟ್ಯೂಷನ್ ಬೇರೆ ಹಾಕಿದೀವಲ್ಲ, ಟ್ಯೂಷನ್ ಬೇರೆ ಹೋಗ್ಬೇಕು, ಇನ್ ಸ್ಕೂಲು ಅದೇ ಟೆನ್ಷನ್ ಇರುತ್ತೆ. ಇನ್ನು ಹೊರಗಡೆ ಜಾಸ್ತಿ ಓಡಾಡಕ್ಕಾಗಲ್ಲ, ಓದೋದು ತುಂಬಾನೇ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಓಡಾಡ್ಕೊಂಡು ರಿಲ್ಯಾಕ್ಸ್ ಆಗುತ್ತೆ ಅನ್ಬಿಟ್ಟು GT ಮಾಲ್ಗೆ ಬಂದಿದೀವಿ. ನಮ್ ಜೊತೆ ನಮ್ಮ ಅಮ್ಮನೂ ಬಂದಿದ್ರು. ನನಗೂ ನಮ್ಮ ಅಮ್ಮಂಗೂ ಇಬ್ರಿಗೂ ಸ್ವಲ್ಪ ಕೆಲಸ ಇತ್ತು ಅಲ್ಲೇ ಹತ್ರದಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಮತ್ತೆ ಮಕ್ಳಿಗೆ ನೀವು ಶಾಪ್ ಮಾಡ್ತಾ ಇರಿ, ನಾನು ಬಂದು ಜಾಯ್ನ್ ಆಯ್ತೀನಿ ಅಂತ ಹೇಳಿದೆ. ಅಲ್ಲಿವರೆಗೂ ನನ್ನ ದೊಡ್ಡ ಮಗಳೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ನಮ್ಮಮ್ಮ ಇವತ್ತು ಮಾಲ್ ಬರೋ ಪ್ಲಾನ್ ಇರೋ ಸೀರೆ ಉಟ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಏನಾಗಲ್ಲ ಅಲ್ಲಮ್ಮ. ನಮ್ಮ ಅಜ್ಜಿ ನೋಡಿ, ನಮ್ಮ ಅಜ್ಜಿ ಆಫ್ ಕ್ಯಾಮ್ರಾ ತುಂಬ ಮಾತಾಡ್ತಾರೆ. ನಂದು ಔಟ್ಫಿಟ್ ಫುಲ್ಲು ಬ್ಯಾಗಿ ಇಷ್ಟ, ಶೂ ಎಲ್ಲ ಮ್ಯಾಚ್. ನಾವು ಫಸ್ಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನಿದೆ ಅಂತ ವಿಸಿಟ್ ಮಾಡಕ್ಕೆ ಅಂತ ಹೋದ್ವಿ. ಫಸ್ಟ್ ನಾವು ಡಿಮಾರ್ಟ್ ನ ನೋಡಿದ್ವಿ. GT ಮಾಲ್ ಅಲ್ಲಿ ನಾನಿದೆ ಫಸ್ಟ್ ಟೈಮ್ ಡಿಮಾರ್ಟ್ ವಿಸಿಟ್ ಮಾಡಿದ್ದು. ಇದು ರೀಸೆಂಟ್ ಆಗಿರೋದು ಅನ್ಸುತ್ತೆ, ಬಿಕಾಸ್ ನಾನು ಎಷ್ಟೊಂದ್ ಸಲ ಬಂದಿದ್ದೀನಿ, ಡಿಮಾರ್ಟ್ ನೋಡಿರ್ಲಿಲ್ಲ. ಇಲ್ಲಿ ಮೊದಲು ರಿಲಯನ್ಸ್ ಇತ್ತು ಅನ್ಸುತ್ತೆ, ಅದ್ರ ಬದಲಾಗಿ ಡಿಮಾರ್ಟ್ ಹಾಕಿದ್ದಾರೆ. ಫಸ್ಟ್ ನಮ್ಮಪ್ಪ ಟ್ರಾಲಿ ಎತ್ಕೊಬಂದು ಏನೇನ್ ಬೇಕು, ನಮ್ಮಮ್ಮ ಇಲ್ವಲ್ಲ, ಸೊ ರ್ಯಾಂಡಮ್ ಆಗಿ ಹಂಗೆ ನಮ್ಮಮ್ಮ ಆದ್ರೆ ಅದ್ ಬೇಡ ಇದ್ ಬೇಡ, ಇದ್ ನೆಸೆಸಿಟಿ ಇಲ್ಲ, ಅದ್ ಬೇಕು ಇದ್ ಬೇಕು ಅಂತ ಹೇಳಿ ನೋಡ್ತಾರೆ. ನಾನು ನಮ್ಮಪ್ಪ ನನ್ ತಂಗಿ ಆದ್ರೆ ಏನ್ ಬೇಕು ಅನ್ಸುತ್ತೆ ಎಲ್ಲಾ ಹಾಕೊಳ್ತಾ ಇರ್ತೀವಿ. ಆಮೇಲೆ ನಮ್ಮಮ್ಮ ಬಿಲ್ಲಿಂಗ್ ಟೈಮಿಗೆ ಬಂದ್ರೆ ಎಲ್ಲ ಎತ್ತು ಬಿಸಾಕ್ಸ್ತಾರೆ. ತಗೋ ಬೇಡ ಜಾಸ್ತಿ, ಅಮ್ಮ ಮಾಡ್ಸೋದು ಇಲ್ಲ ನೋಡ್ಬಿಟ್ಟೆ ತಗೋತಾ ಇರೋದು. ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ, ಏನೇನು ಬೇಕು ಇದೆಲ್ಲ. ನಮ್ದು ಕೆಲಸ ಎಲ್ಲ ಮುಗೀತು, ಅವ್ರದ್ದು ಶಾಪಿಂಗ್ ಎಲ್ಲ ಮುಗೀತು ಅಂದ್ಬಿಟ್ಟು ಮನೆಗೆ ಹೋದ್ವಿ. ಸಂಜೆ ನನ್ನ ತಂಗಿ ಅವ್ರ ಯಜಮಾನ್ರು ಮಕ್ಳೆಲ್ಲ ಬಂದಿದ್ರು. ಅವರು RR ನಗರ ಕಡೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದ್ರು. ಮಕ್ಳೆಲ್ಲ ಏನೋ ಪಿಜ್ಜಾ ತಿನ್ಬೇಕು ಅಂತ ಪ್ಲಾನ್ ಮಾಡಿದ್ರು, ಅದಕ್ಕೆ ಅವ್ರ ತಾತನ್ ಕರ್ಕೊಂಡು ಹೋಗಿ ಪಿಜ್ಜಾ ತಗೊಬಂದ್ರು. ಮಕ್ಳೆಲ್ಲ ಪಿಜ್ಜಾ ತಿಂದೆ ಹೊಟ್ಟೆ ತುಂಬಿಸ್ಕೊಬಿಟ್ರು. ಇವತ್ತು ಕಬಾಬ್ ಕಡೆ ನೋಡ್ಲು ಇಲ್ಲ ಸಹ ಅವರು, ಏಕೆಂದ್ರೆ ಪಿಜ್ಜಾ ಇತ್ತಲ್ಲ ಅದ್ರಿಂದ. ಸರಿ ಆಯ್ತು ಅನ್ಬಿಟ್ಟು ನಾವೇ ಸ್ವಲ್ಪ ಲೈಟ್ ಆಗಿ ಊಟ ಮಾಡ್ಕೊಂಡ್ವಿ. ನಮ್ಮ ಮನೆಯವರು ಮತ್ತೆ ನಾನು ಇಬ್ರು ಸೇರ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವರು ಸಹ ಚಿಕನ್ ಕಬಾಬು ಮತ್ತೆ ಗ್ರೇವಿ ಮಾಡಿದ್ವಿ. ಅವ್ರಿಗೂ ಟೈಮ್ ಆಗುತ್ತೆ, ಹೊರಟು ಬಿಡ್ತಾರೆ ಅನ್ಬಿಟ್ಟು ಸ್ವಲ್ಪ ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು. ಮಳೆ ಬರೋ ತರ ಬೇರೆ ಆಗಿತ್ತು. ನಮ್ಗೆ ಸ್ವಲ್ಪ ತಾವರೆಕೆರೆಯಲ್ಲಿ ಕೆಲ್ಸನೂ ಇತ್ತು, ಹಂಗೆ ಮದ್ವೆ ಸಹ ಇತ್ತು. ಎರಡು ಮುಗಿಸ್ಕೊಂಡ್ ಬರೋಣ ಅಂತ ನಾವು ಸಹ ರೆಡಿ ಆಗ್ಬೇಕಿತ್ತು. ಇಬ್ರಿಗೂ ಸ್ವಲ್ಪ ಬರೆಯೋದಿತ್ತು ಅನ್ಬಿಟ್ಟು, ಇಲ್ಲ ನಾವು ಬರಲ್ಲ, ನೀವೇ ಹೋಗ್ ಬನ್ನಿ, ನಾಳೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲ ಸ್ವಲ್ಪ ನೋಡ್ಬೇಕು ನಾನು ಕಂಪ್ಲೀಟ್ ಆಗಿದೆ ಏನು ಅಂತ. ಅವ್ರು ಬರಲ್ಲ ಅಂದ್ರು. ಸರಿ ಆಯ್ತು ಮನೇಲೇ ಇರಮ್ಮ, ನಾವು ಬರ್ತೀವಿ ಅನ್ಬಿಟ್ಟು ನಾನು ಮತ್ತೆ ನಮ್ಮ ಮನೆಯವರು ನಮ್ಮ ಅಪ್ಪ ಅಮ್ಮ ಇಬ್ರು ಹೋದ್ವಿ. ಹಂಗೆ ಸೇವಿಕಾ ಮತ್ತೆ ಆರ್ಯನ್ ಕೂಡ ಕರ್ಕೊಂಡ್ ಹೋದ್ವಿ, ಯಾಕೆಂದ್ರೆ ಮಳೆ ಬರೋ ತರ ಆಗಿತ್ತಲ್ಲ. ಅವ್ರ ಅಪ್ಪ ಅಮ್ಮ ಇಬ್ರು ಹೋದ್ರು, ನಾವು ತಾವರೆಕೆರೆ ಕಡೆನೆ ಹೋಗ್ತಾ ಇದ್ವಲ್ಲ. ಸರಿ ಆಯ್ತು ನಾವು ಹಂಗೆ ಡ್ರಾಪ್ ಮಾಡ್ಬಿಟ್ಟು ಮದ್ವೆಗೆ ಹೋಗೋಣ ಅನ್ಬಿಟ್ಟು ಅವ್ರ ಮನೆಗೆ ಹೋಗ್ಬಿಟ್ಟು ನಾವು ಮದ್ವೆ ಅಟೆಂಡ್ ಮಾಡಕ್ ಹೋದ್ವಿ. 3 ಡೇಸ್ ಇಂದ ಮಳೆ ಚಳಿ ವೆದರ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಬೆಂಗಳೂರಲ್ಲಿ. ಸ್ವಲ್ಪ ಬೇಗ ಊಟ ಮಾಡಿ ಬೇಗನೆ ಹೋದ್ವಿ, ಯಾಕೆಂದ್ರೆ ಮಕ್ಳಿಬ್ರೇ ಇದ್ರಲ್ಲ, ಅವ್ರಪ್ಪ ಇಲ್ಲ ಟೈಮ್ ಆಯ್ತು ಬೇಗ ಹೋಗೋಣ ನಡಿ ಅಂತಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೌಮ್ಯ ಪ್ರಕಾಶ್ ಫ್ಯಾಮಿಲಿ ಬ್ಲಾಗ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.